ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸರಿಕರ್ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಶೇಷತೆಂದಾಗ ಶಾಸ್ತ್ರೀಯ ಸ್ಥಾನವನ್ನ ಪಡೆದುಕೊಂಡ ಭಾಷೆಗಳು ಇತ್ತೀಚೆಗೆ ಪಡ್ಕೊಂಡವಲ್ವಾ. ಆ ಶಾಸ್ತ್ರೀಯ ಸ್ಥಾನವನ್ನ ಪಡೆದುಕೊಂಡ ಭಾಷೆಗಳು ನಮ್ಮ ಭಾರತ ದೇಶದ ಟೋಟಲ್ ಎಷ್ಟು ಶಾಸ್ತ್ರೀಯ ಸ್ಥಾನವನ್ನ ಪಡೆದುಕೊಂಡ ಭಾಷೆಗಳು ಅದಲ್ವಾ. ಹಾಗಿದ್ರೆ ಸಂವಿಧಾನದ 8ನೇ ಸೂಚಿಯಲ್ಲಿ ಎಷ್ಟು ಭಾಷೆ ಕಂಡು ಬರ್ತಾವ ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡೋಣ ಬರೋದಲ್ವಾ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತದಲ್ವಾ. ಬರ್ರಿ ನೋಡ್ಕೊಂತ ಹೋಗೋಣಂತದಲ್ವಾ ಮಾಹಿತಿ ಅಂತಕ್ಕಂಥದಲ್ವಾ. ಪ್ರಮುಖವಾಗಿ ಗೊತ್ತಿರ್ಲಿ ಮುಂಬರುವ ಪ್ರತಿಯೊಂದು ಏನ್ ಗೊತ್ತಿಲ್ಲ ಎಕ್ಸಾಮ್ ಏನ್ ಗೊತ್ತಿಲ್ಲ ಯೂಸ್ ಆಗ್ತಕ್ಕಂತಕ್ಕಂತ ಮಾಹಿತಿ ಅಲ್ವಾ. ಬರ್ರಿ ಸರ್ ಪ್ರಮುಖ ಏನ್ ಗೊತ್ತಿಲ್ಲ ಮಾಹಿತಿ ಅಂತಕ್ಕಂಥ ಕೊಟ್ಟಿದಾವ. ಪ್ರಮುಖ ಏನ್ ಗೊತ್ತಿಲ್ಲ ಪ್ರಮುಖವಾದ ಸರ್ ಮಾಹಿತಿ ಅಂತಕ್ಕಂಥ ಕೊಟ್ಟರು ಅನ್ಕೋತೀನಲ್ವಾ. ಪ್ರಮುಖವಾದ ಏನ್ ಗೊತ್ತಿಲ್ಲ ಮಾಹಿತಿ ಅಲ್ವಾ. ನೋಡ್ರಿ ಇವಾಗ ಒಂದು ಭಾಷೆಗೂ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೋಬೇಕಂದ್ರ ಸರ್ ಅರ್ಹತೆ ಏನ್ರಿ ಅದಲ್ವಾ. ಯಾವ್ದಕ್ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರ ಅದಲ್ವಾ. ನೋಡ್ರಿ ಒಂದು ಭಾಷೆನ್ ಗೊತ್ತೇನ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡೆಯಲು ಕನಿಷ್ಠ ಏನ್ ಗೊತ್ತೇನ್ರಿ 1500 ಅದಲ್ವಾ. ನೋಡ್ರಿ 1500ರಿಂದ ಏನ್ ಗೊತ್ತೇನ್ 2000 ಏನ್ ಗೊತ್ತೇನ್ರಿ ವರ್ಷಗಳಷ್ಟು ಹಳೇದಾದ ದಾಖಲಾತಿ ಇತಿಹಾಸ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿರಬೇಕು. ಸ್ನೇಹಿತರೆ ಗೊತ್ತಿರ್ಬೇಕು ಯಾವುದೇ ಒಂದ್ ಭಾಷೆ ಅದಲ್ವಾ. ಯಾವುದೇ ಒಂದ್ ಭಾಷೆನ್ ಗೊತ್ತೇನ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೋಬೇಕಂದ್ರೆ ಏನ್ ಗೊತ್ತೇನ್ರಿ 1500ರಿಂದ ಏನ್ ಗೊತ್ತೇನ್ರಿ 2000 ವರ್ಷಗಳೇನ್ ಗೊತ್ತಿ ಇತಿಹಾಸ ಅಂತಕ್ಕಂತ ಹೊಂದಿರ್ಬೇಕು. ಅಂದ್ರ ಈಗ ಇಂಗ್ಲಿಷ್ ನೋಡಿ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಗ್ವೇಜಸ್ ಅಂತ ಕರೀತಾರ. ಅಂದ್ರ ಪ್ರಮುಖವಾಗಿ ಯಾವುದೇ ಒಂದು ಭಾಷೆ ನೋಡ್ರಿ 1500ರಿಂದ 2000 ವರ್ಷಗಳ ಐತಿಹಾಸಿಕ ಸಾಹಿತ್ಯ ಶ್ರೀಮಂತ ಸಾಹಿತ್ಯ ಪರಂಪರೆ ಹೊಂದಿರ್ತದಲ್ವಾ. ಅಂತ ಭಾಷೆ ಏನ್ ಮಾಡ್ತಾರೆ ಗೊತ್ತಿರಲಿ ಶಾಸ್ತ್ರೀಯ ಸ್ಥಾನಮಾನ ಅಂತಕ್ಕಂತ ಕೊಡ್ತಾರ ಅದಲ್ವಾ. ಹಾಗಿದಾರ ಮಾಸ್ತರ ಉದ್ದೇಶ ಏನದ ಅದಲ್ವಾ ಕೇಳ್ರಿ. ಈ ಸ್ಥಾನವನ್ನು ನೀಡುವುದರಿಂದ ಏನ್ ಗೊತ್ತೇನೆ ಸಂರಕ್ಷಣೆ ಸಂಶೋಧನೆ ಅದೆಲ್ಲ ಮತ್ತೇನ್ ಗೊತ್ತೇನೆ ಉತ್ತೇಜನಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ನೋಡ್ರಿ ಈ ಸ್ಥಾನಮಾನ ಕೊಡ್ತಾರೆ ನೋಡ್ರಿ ಅದು ಭಾಷೆ ಸಂರಕ್ಷಣೆ ಆಗಿರ್ಬೋದು ಮತ್ತು ಸಂಶೋಧನೆ ಆಗಿರ್ಬೋದು ಉತ್ತೇಜನಕ್ಕೆ ಏನ್ ಗೊತ್ತೇನ್ರಿ ಹೆಚ್ಚಿನ ಸರ್ ಆದ್ಯತೆ ಅಂತಕ್ಕಂತ ಕೊಡ್ತಾರೆ ನೋಡ್ರಿ. ಆಮೇಲೆ ನೋಡ್ರಿ ಮೈಸೂರಿನಲ್ಲಿರುವ ಏನ್ ಗೊತ್ತೇನ್ರಿ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥೆ ಅದಲ್ವಾ. ನೋಡ್ರಿ ಕೇಳ್ಬೋದಲ್ವಾ ಭಾಷೆ ಸಂಸ್ಥೆ ಅದಲ್ವಾ ಅಂತಂದಾಗ ಎಲ್ಲಿ ಬರ್ತದೆ ನಮ್ಮ ಕರ್ನಾಟಕದ ಏನ್ ಗೊತ್ತೇನ್ರಿ ಸರ್ ಮೈಸೂರಿನ ಕಂಡು ಬರ್ತದೆ ನೋಡದಲ್ವಾ. ಈ ಭಾಷೆಗಳ ಸಂರಕ್ಷಣೆಯ ಕೆಲಸವನ್ನು ನಿರ್ವಹಿಸ್ತದೆ. ಅಂದ್ರ ಈ ಭಾಷೆಗಳ ಸಂರಕ್ಷಣೆ ಮಾಡೋ ಸಂಸ್ಥೆ ಯಾವ್ದಪ್ಪ ಅಂದ್ರ CIIL ಅಂತಕ್ಕಂಥ ಅಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾವ. ಬರ್ರಿ ನೆಕ್ಸ್ಟ್ ಬಂದಾಗ ನೋಡ್ರಿ ಭಾರತದಲ್ಲಿ ಪ್ರಸ್ತುತ ಏನ್ ಗೊತ್ತೇನೆ 11 ಭಾಷೆಗಳು ನೋಡಿ ಭಾರತ ದೇಶದ ನೋಡಿ ಪ್ರಸ್ತುತ 11 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಅಥವಾ ಶಾಸ್ತ್ರೀಯ ಏನ್ ಗೊತ್ತೇನ್ರಿ ಸ್ಥಾನಮಾನ ಕೊಡುಗೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಭಾರತ ದೇಶದ ಏನ್ ಗೊತ್ತು ಪ್ರೆಸೆಂಟ್ ಎಷ್ಟು ಗೊತ್ತೇನೆ 11 ಭಾಷೆಗಳು ಶಾಸ್ತ್ರೀಯ ಮಾನ ಕೊಟ್ಟಿದೆ ಸ್ಥಾನಮಾನ ಕೊಟ್ಟಿದೆ ಅದಲ್ವಾ. ನೋಡಿ ಅಕ್ಟೋಬರ್ 3, 2024 ಏನ್ ಗೊತ್ತಾರಂದು ಕೇಂದ್ರ ಸರ್ಕಾರವು ಹೊಸದಾಗಿ 5 ಭಾಷೆಗಳನ್ನು ಈ ಪಟ್ಟಿಗೆ ಸೇರ್ಪಡೆಗೊಳಿಸಿದ ನಂತರ ಒಟ್ಟು 11ಕ್ಕೆ ಏರಿಕೆಯಾಗಿದೆ. ಅಂದ್ರ ಸರ್ ಮೊದಲು ಎಷ್ಟಿದೆ ಗೊತ್ತೇನ್ರಿ ನಮ್ಮ ಭಾರತ ದೇಶದ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆ 6 ಇದ್ದರು ಅದಲ್ವಾ. 2024 ಏನ್ ಮಾಡ್ತಾ ಗೊತ್ತೇನೆ ಪ್ರಮುಖವಾಗಿ ಎಷ್ಟಾಗ್ತಾವ ಗೊತ್ತೇನ್ರಿ 5 ಆಗ್ತಾವ. ಹಾಗಾಗಿ ಪ್ರೆಸೆಂಟ್ ಭಾರತ ದೇಶದಲ್ಲಿ ಪ್ರಸ್ತುತ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಎಷ್ಟೋ ಗೊತ್ತೇನೆ 11 ಅದಲ್ವಾ. ಬರ್ರಿ ಆ 11 ಭಾಷೆಗಳು ಯಾವ ಅದಲ್ವಾ ಯಾವ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೋತು ಅಂತಕ್ಕಂತ ಒಂದಿಷ್ಟು ಮಾಹಿತಿ ನೋಡ್ಕೊಂತ ಹೋಗೋಣಂತ. ನೋಡ್ರಿ ಇವಾಗ ಶಾಸ್ತ್ರೀಯ ಏನ್ ಗೊತ್ತೇನೆ ಭಾಷೆಯ ಪಟ್ಟಿ ಮತ್ತು ಅದಲ್ವಾ ಅವುಗಳಿಗೆ ಸ್ಥಾನಮಾನ ಸಿಕ್ಕ ವರ್ಷ. ಅಂದ್ರ ಒಂದ್ ಕಡೆ ಏನ್ ಗೊತ್ತೇನೆ ಭಾಷೆ ಕೊಟ್ಟಿದ್ದೇನೆ ವರ್ಷ ಕೊಟ್ಟಿದ್ದೇನೆ. ಈಗ ನೋಡ್ರಿ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನ್ ಗೊತ್ತೇನ್ರಿ ಇವಾಗ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆ ಯಾವ್ದು ಗೊತ್ತೇನ್ರಿ ಸರ್ ಅದು ತಮಿಳು ಭಾಷೆ ಅಂತಕ್ಕಂಥದಲ್ವಾ. ಸರ್ ತಮಿಳು ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಯಾವ ವರ್ಷ ಪಡ್ಕೋತ ಗೊತ್ತೇನೆ 2004 ಪಡ್ಕೋತ ನೋಡ್ರಿ. ಹಾಗಾದ್ರೆ ಸ್ನೇಹಿತರೆ ಗೊತ್ತಿರ್ಬೇಕ್ರಿ ನಮ್ ಭಾರತ ದೇಶದಾಗ ನೋಡ್ರಿ ಅತಿ ಹೆಚ್ಚು ತಮಿಳು ಮಾತನಾಡುವ ರಾಜ್ಯ ಬಂದಾಗ ಸರ್ ತಮಿಳ್ನಾಡು ಅಂತಕ್ಕಂಥ ಅಲ್ವಾ. ಏನ್ ನೋಡ್ರಿ ಇಂತ ತಮಿಳ್ನಾಡದಲ್ವಾ. ಈ ತಮಿಳ್ನಾಡು ರಾಜಧಾನಿ ಗೊತ್ತ ಅನ್ಕೋತೀನಿ ನಿಮ್ಗ ಸರ್ ಚೆನ್ನೈ ಅಂತಕ್ಕಂಥ ಹೇಳ್ರಿ ಚೆನ್ನೈ ಅಂತಕ್ಕಂಥದ್ದು ಅದಲ್ವಾ. ನೋಡ್ರಿ ಈ ತಮಿಳು ಭಾಷೆ ಏನ್ ಗೊತ್ತೇನ್ರಿ ಐತಿಹಾಸಿಕ ಸ್ಥಾನಮಾನ ಹೊಂದಿರುವುದರಿಂದ 2004 ಏನ್ ಮಾಡ್ತಾರೆ ಗೊತ್ತೇನ್ರಿ ಶಾಸ್ತ್ರೀಯ ಸ್ಥಾನಮಾನ ಅಂತಕ್ಕಂಥ ಕೊಡ್ತಾರೆ. ಬಟ್ ಗೊತ್ತಿರ್ಲಿ ಸರ್ ಅತಿ ಹೆಚ್ಚು ತಮಿಳು ಮಾತನಾಡುವ ರಾಜ್ಯ ಬಂದಾಗ ತಮಿಳ್ನಾಡು ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಸರ್ ನೋಡ್ರಿ 2ನೇ ಭಾಷೆ ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು. ನೋಡ್ರಿ ಈ ಸಂಸ್ಕೃತ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ 2005 ರೀ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಸಂಸ್ಕೃತ ಬಂದಾಗ ಇವಾಗ ಪ್ರಮುಖವಾಗಿ ಯಾವಲ್ಲ ಉತ್ತರಾಖಂಡ್ ಆಗಿರ್ಬೋದು ಆ ಕಡೆ ಹೆಚ್ಚಿಗೆ ಮಾತಾಡ್ತಾರ ಅದಲ್ವಾ. ಬಟ್ ಗೊತ್ತಿರ್ಲಿ ನಮ್ಮಲ್ಲೂ ಭಾಷೆ ನೋಡೋದಲ್ವಾ. ಬಟ್ ಪ್ರಮುಖವಾಗಿ ನಿಖರವಾಗಿ ಏನ್ ರಾಜ್ಯ ಇಲ್ರಿ ಅದಲ್ವಾ. ಬಟ್ ನಂತರ ಬಂದಾಗ ನೋಡ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ 3ನೇ ಭಾಷೆ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ ಕನ್ನಡ ಭಾಷೆ. ಯಾವ ಭಾಷೆ ಕನ್ನಡ ಭಾಷೆ ನೋಡ್ರಿ ನಮ್ಮ ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಸರ್ ವರ್ಷ ಬಂದಾಗ 2008 ಪಡ್ಕೋತ ನೋಡ್ರಿ ಅದಲ್ವಾ. ಅತಿ ಹೆಚ್ಚು ಸರ್ ಕನ್ನಡ ಮಾತಾಡುವ ರಾಜ್ಯದ ಬಂದಾಗ ನಮ್ಮ ಪ್ರೀತಿ ಹೆಮ್ಮೆಯ ಸರ್ ಕರ್ನಾಟಕ ಅಂತಕ್ಕಂಥದ್ದು. ನಾಟಕ ಹೇಳ್ರಿ ಕರ್ನಾಟಕ ಅಂತಕ್ಕಂಥದ್ದು ಅದಲ್ವಾ. ಏನ್ ಗೊತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಅಂತ ಬಂದಾಗ ಸರ್ ಯಾವ್ದಾಗ ಗೊತ್ತೇನೆ ಮಂಡ್ಯ ಜಿಲ್ಲೆ ಅಂತಕ್ಕಂಥ ಯಾವ್ದು ಹೇಳ್ರಿ ಮಂಡ್ಯ ಅಂತಕ್ಕಂಥದ್ದಲ್ವಾ.
ಸರ್ ನೋಡ್ರಿ ಮಂಡ್ಯದ ಏನ್ ಗೊತ್ತ ಸುಮಾರು 90% ಅದಲ್ವಾ ಏನ್ ಮಾಡ್ತಾರೆ ಜನ ಗೊತ್ತೇನ್ರಿ ಪ್ರಮುಖವಾಗಿ ಕನ್ನಡ ಅಂತಕ್ಕಂಥ ಮಾತಾಡ್ತಾರೆ ಅದಲ್ವಾ ಇರ್ಲಿ ಬಟ್ ಗೊತ್ತಿಲ್ಲ ನಮ್ ಕನ್ನಡ ಭಾಷೆ ಯಾವ ಪಡ್ಕೋತ ಗೊತ್ತೇನ್ರಿ ಸರ್ 2008 ಪಡ್ಕೋತೈತಿ ಅದಲ್ವಾ ನಂತರ ಬಂದಾಗ ತೆಲುಗು ಭಾಷೆ ಅಂತಕ್ಕಂಥ ನೋಡ್ರಿ ಸರ್ ತೆಲುಗು ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ ಇದು ಕೂಡ ನೋಡ್ರಿ ಸೇಮ್ 2008ಗೆ ಪಡ್ಕೋತೈತ್ರಿ ಅದಲ್ವಾ ಸರ್ ಗೊತ್ತಿರ್ಬೇಕು ಅತಿ ಹೆಚ್ಚು ತೆಲುಗು ಮಾತನಾಡುವ ರಾಜ್ಯ ಅಂತ ಬಂದಾಗ ಸರ್ ನೋಡ್ರಿ ತೆಲಂಗಾಣ ಆಗಿರ್ಬೋದು ನಂತರ ಬಂದಾಗ ಸರ್ ಇವಾಗ ಆಂಧ್ರ ಪ್ರದೇಶ ಕೂಡ ಆಗಿರ್ಬೋದು ಅದಲ್ವಾ ಆಂಧ್ರ ಪ್ರದೇಶದಾಗ ಮಾತಾಡ್ತಾರೆ ತೆಲಂಗಾಣದಾಗ ಕೂಡ ಮಾತಾಡ್ತಾರೆ ಸರ್ ನೋಡ್ರಿ ಇಂತ ತೆಲಂಗಾಣ ರಾಜ್ಯದ ರಾಜಧಾನಿ ಯಾವ್ದು ಅಂದ್ರೆ ಹೈದರಾಬಾದ್ ಐತಿ ಅದಲ್ವಾ ಸರ್ ಆಂಧ್ರ ಪ್ರದೇಶ ರಾಜಧಾನಿ ಯಾವ್ದು ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಅಮರಾವತಿ ಅಂತಕ್ಕಂಥದ್ದು ಯಾವತ್ತಿ ಅಮರಾವತಿ ಅಂತಕ್ಕಂಥದ್ದು ಅದಲ್ವಾ ಇರ್ಲಿ ನಂತರ ನೋಡ್ರಿ ಶಾಸ್ತ್ರೀಯ ಸ್ಥಾನವನ್ನ ಪಡೆದುಕೊಂಡ ಸರ್ 5ನೇ ಭಾಷೆ ಯಾವ್ದು ಗೊತ್ತಿಲ್ಲ ಮಲಯಾಳಂ ಭಾಷೆ ಅಂತಕ್ಕಂಥದ್ದು ಅದಲ್ವಾ ಈ ಮಲಯಾಳಂ ಭಾಷೆ ನೋಡ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ ಯಾವಾಗ ಗೊತ್ತೇನು 2013 ಸ್ನೇಹಿತರೆ ಗೊತ್ತಿರಲಿ ಅದಲ್ವಾ ನೋಡ್ ಹಾಗಿದ್ರೆ ಮಲಯಾಳಂ ಭಾಷೆ ಅಂತಕ್ಕಂಥದ್ದು ಸರ್ ಅತಿ ಹೆಚ್ಚು ಎಲ್ಲಿ ಮಾತಾಡ್ತಾರ ಗೊತ್ತೇನ್ರಿ ಸರ್ ಯಾವ ರಾಜ್ಯದ ಬಂದಾಗ ಕೇರಳ ರಾಜ್ಯ ಅದಲ್ವಾ ಕೇರಳ ರಾಜ್ಯದ ರಾಜಧಾನಿ ಗೊತ್ತೇನ್ರಿ ತಿರುವನಂತಪುರ ಅಂತಕ್ಕಂಥದ್ರಿ ಮತ್ ನೋಡ್ರಿ ಈ ಕೇರಳಕ್ ಮರುನಾಮಕರಣ ಮಾಡ್ಬೇಕಲ್ಲ ಸ್ವಲ್ಪ ಎಲ್ಲಾ ಕಡೆ ಯೂಸ್ ಕೂಡ ಮಾಡ್ತಾರ ಏನಂತ ಗೊತ್ತೇನ್ರಿ ಸರ್ ಕೇರಳಂ ಅಂತಕ್ಕಂಥ ಏನ್ ಗೊತ್ತೇನ್ರಿ ಕೇರಳಂ ಅಂತಕ್ಕಂಥದ್ದು ಹಾ ಗೊತ್ತಿರ್ಲಿ ಕೇಳ್ತಿರ್ತದಲ್ವಾ ನೆಕ್ಸ್ಟ್ ಬಂದಾಗ ಸರ್ ನೋಡ್ರಿ ಒಡಿಯಾ ಭಾಷೆ ಅಂತಕ್ಕಂಥ ಯಾವ ಭಾಷೆ ಒಡಿಯಾ ಭಾಷೆ ಸರ್ ಒಡಿಯಾ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡು ವರ್ಷ 2014 ನೋಡ್ರಿ ಅದಲ್ವಾ ಇವೆಲ್ಲ ಸುಮಾರು ಸಲ ಎಕ್ಸಾಮ್ ಕ್ವಶನ್ ಕೇಳ್ತಾ ವರ್ಷಗಳು ಗೊತ್ತಿರ್ಬೇಕು ಅದಲ್ವಾ ಇದು ನೋಡ್ರಿ ಒಡಿಯಾ ಅಂತಕ್ಕಂಥದ್ದು ಇದು UPSC ಕ್ವಶನ್ ಕೂಡ ಸ್ನೇಹಿತರೆ ಗೊತ್ತಿರಿ UPSC 2014 UPSC ಕ್ವಶನ್ ಕೂಡ ಇವ್ ನೋಡ್ರಿ ಕನ್ನಡ ನಮ್ ತೆಲುಗು ಭಾಷೆ ಎಲ್ಲ ನೋಡ್ರಿ ಇತ್ತೀಚೆಗೆ ಅಲ್ಲ ಇವು KE ಡಿಪಾರ್ಟ್ಮೆಂಟ್ SDFD ಕೇಳಿದ್ರು ಅದ ಲಾಸ್ಟ್ ಟೈಮ್ ಎಕ್ಸಾಮ್ ಅದಲ್ವಾ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರಲ್ವಾ ಬಟ್ ಈ ಒಡಿಯಾ ಭಾಷೆ ಸರ್ ನೋಡ್ರಿ ಒಡಿಯಾ ಭಾಷೆ ಅಂತಕ್ಕಂಥ ಅತಿ ಹೆಚ್ಚಲ್ಲಿ ಮಾತಾಡ್ತಾರ ಗೊತ್ತೇನೆ ಒಡಿಸ್ಸಾ ರಾಜ್ಯ ಯಾವ ರಾಜ್ಯ ಒಡಿಸ್ಸಾ ರಾಜ್ಯ ಅದಲ್ವಾ ಇನ್ನೊಂದ್ ಗೊತ್ತಿರ್ಬೇಕ್ರಿ ಈ ಒಡಿಯಾ ಭಾಷೆ ನೋಡೋದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿ ಒಡಿಸ್ಸಾ ರಾಜ್ಯದ ನರ್ತಿನ ಬಂದಾಗ ಸರ್ ಒಡಿಸಿ ಅಂತಕ್ಕಂಥದಲ್ವಾ ಇನ್ ನೋಡ್ರಿ ಒಡಿಯಾ ಭಾಷೆಕ ಮುಂಚೆ ಅಂತ ಕರಿತೀರ ಗೊತ್ತಿರ್ರಿ ಒಡಿಯಾ ಭಾಷೆಗೆ ಮುಂಚೆ ಅಂತ ಕರಿತೀರಪ್ಪ ಅಂದ್ರೆ ಒರಿಯಾ ಅಂತ ಕರಿತೀರ ಒರಿಯಾ ಅಂತ ಕರಿತೀರ ನೋಡ್ರಿ ಒರಿಯಾ ಇರ್ತಕ್ಕಂಥದ್ದು ಒಡಿಯಾ ಎಂದು ಮರಣಾಮಕರಣ ಮಾಡಿದ ವರ್ಷ ಯಾವಾಗ ಮಾಡ್ತಾರ ಗೊತ್ತೇನ್ರಿ ಸರ್ 2011ಕ್ಕೆ ಮಾಡ್ತಾರ ನೋಡ್ರಿ ಗೊತ್ತಿಲ್ಲ ಅದಲ್ವಾ ಮೊದಲು ನೋಡ್ರಿ ಒಡಿಯಾ ಭಾಷೆ ಒರಿಯಾ ಅಂತ ಕರಿತಿದ್ರು ಅದಲ್ವಾ ಈ ಒರಿಯಾ ಇರ್ತಕ್ಕಂಥದ್ದು ಒಡಿಯಾ ಎಂದು ಮರಣಾಮಕರಣ ಮಾಡಿದ ವರ್ಷ ಯಾವಾಗ ಗೊತ್ತಿರ್ರಿ 2011 ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ ಇರ್ಲಿ ಸರ್ 6 ಭಾಷೆ ಅದಲ್ವಾ ಸರ್ ನಂತರ ಬಂದಾಗ ಪ್ರಮುಖವಾಗಿ ಅದಲ್ ನೋಡ್ರಿ ನಮ್ ಭಾರತ ದೇಶದಾಗ ಅದಲ್ವಾ ಈಗ ನೋಡ್ರಿ ಮೊದಲ ವಾರದ್ದು ಈಗ ನೋಡ್ರಿ ಇವೆಲ್ಲ ಕರೆಂಟ್ ಅಫೇರ್ಸ್ ಅಂತ ಕರೀತಾರದಲ್ವಾ ಅಂದ್ರೆ ಲಾಸ್ಟ್ ಟೈಮ್ ಪಡ್ಕೊಂಡವ್ ಅದಲ್ವಾ ನೋಡ್ರಿ ಇವಾಗ 7ನೇ ಭಾಷೆ ಅಂತ ಗೊತ್ತೇನ್ರಿ ಸರ್ ಮರಾಠಿ ಅಂತಕ್ಕಂಥ ಭಾಷೆ ಮರಾಠಿ ಅದಲ್ವಾ ಈ ಮರಾಠಿ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ 2024 ಅಕ್ಟೋಬರ್ ತಿಂಗಳದಾಗ ಪಡ್ಕೋತಾರ ನೋಡ್ರಿ ಅದಲ್ವಾ ಏನ್ ಗೊತ್ತೇನ್ ಪ್ರಮುಖವಾಗಿ ಅತಿ ಹೆಚ್ಚು ಮರಾಠಿ ಮಾತಾಡುವ ರಾಜ್ಯದ ಬಂದಾಗ ಸರ್ ನಮ್ಮ ಪಕ್ಕದ ಮಹಾರಾಷ್ಟ್ರ ಅಂತಕ್ಕಂಥದ್ದು ಮಹಾರಾಷ್ಟ್ರ ಅದಲ್ವಾ ಇಂತಾರ ಮಹಾರಾಷ್ಟ್ರ ರಾಜಧಾನಿ ಗೊತ್ತೇನ್ರಿ ಮುಂಬೈ ಯಾವ ಗೊತ್ತೇನ್ರಿ ಸರ್ ಮುಂಬೈ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರಲ್ವಾ ಎಕ್ಸಾಮ್ದಾಗ ಗೊತ್ತಿರ್ಬೇಕು ನೆಕ್ಸ್ಟ್ ನೋಡ್ರಿ 8ನೇ ಭಾಷೆ ಬಂದಾಗ ಪಾಳಿ ಭಾಷೆ ಯಾವ ಭಾಷೆ ಹೇಳ್ರಿ ಪಾಲಿ ಅಥವಾ ಪಾಳಿ ಭಾಷೆ ಅಂತಕ್ಕಂಥದ್ದು ಸರ್ ನೋಡ್ರಿ ಪಾಳಿ ಭಾಷೆ ಅಂತಕ್ಕಂಥದ್ದು ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ ಗೊತ್ತಿನ 2024 ಸ್ನೇಹಿತರೆ ಅದಲ್ವಾ ನೋಡ್ರಿ ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕಲ್ವಾ ಇವಾಗ ಗೌತಮ್ ಬುದ್ಧರ ಸ್ನೇಹಿತರೆ ಈ ಗೌತಮ್ ಬುದ್ಧರ್ ಏನ್ ಮಾಡ್ತಾರೆ ಗೊತ್ತೇನೆ ತಮ್ಮ ಪ್ರಥಮ ಪ್ರವಚನ ಅಂತಕ್ಕಂಥ ಅಂದ್ರೆ ಈ ಪ್ರಮುಖವಾಗಿ ಬೌದ್ಧ ಧರ್ಮ ಅಂತಕ್ಕಂಥ ಪಾಳಿ ಆಗಿರ್ಬೋದು ಈ ಪ್ರಾಕೃತ ಭಾಷೆ ಏನ್ ಮಾಡ್ತಾರೆ ಗೊತ್ತಿನ ಬೋಧನೆ ಮಾಡ್ತಾರೆ ನೋಡ್ರಿ ಬಟ್ ನೋಡ್ರಿ ಇದು ಕೂಡ ಈ ನಿಖರವಾದ ರಾಜ್ಯದ ಮೆನ್ಷನ್ ಇಲ್ರಿ ಮಾತಾಡೋದಲ್ವಾ ಬಟ್ ಆಲ್ಮೋಸ್ಟ್ ಮಾತಾಡ್ತಾರದಲ್ವಾ ಬಟ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಸರ್ ಪ್ರಾಕೃತ ಭಾಷೆ ಅಂತಕ್ಕಂಥದ್ದು ಇದು ನೋಡ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡು ಇದೇ ವರ್ಷ ನೋಡೋದಂದ್ರೆ 2024 ಪಡ್ಕೋತದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ಅದಲ್ವಾ ಈ ನೋಡ್ರಿ ಗೌತಮ್ ಬುದ್ಧ ಏನ್ ಮಾಡ್ತಾರಪ್ಪ ಅಂದ್ರೆ ಬೌದ್ಧ ಧರ್ಮ ಅಂತಕ್ಕಂಥ ಪಾಳಿ ಪ್ರಾಕೃತ ಭಾಷೆದ ಬೋಧನೆ ಮಾಡ್ತಾರ ಈಗ ನೋಡ್ರಿ 1500ರಿಂದ ಸರ್ 2000 ವರ್ಷಗಳ ಇತಿಹಾಸ ಹೊಂದಿರ್ತೈತಲ್ವಾ ಅದಕ್ಕೇನ್ ಮಾಡ್ರ ಗೊತ್ತೇನ್ರಿ ಶಾಸ್ತ್ರೀಯ ಸ್ಥಾನಮಾನ ಅಂತಕ್ಕಂಥ ಕೊಟ್ರ ಗೊತ್ತಿರ್ಬೇಕು ಅದಲ್ವಾ ನೆಕ್ಸ್ಟ್ ನೋಡ್ರಿ ನಮ್ ಭಾರತ ದೇಶದ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಸರ್ 10ನೇ ಭಾಷೆ ಬಂದಾಗ ಯಾವ್ದು ಗೊತ್ತೇನ ಅಸ್ಸಾಮಿ ಭಾಷೆ ಅಂತಕ್ಕಂಥದ್ದು ಈ ನೋಡ್ರಿ ಅಸ್ಸಾಮಿ ಭಾಷೆ ಅಂತಕ್ಕಂಥದಲ್ವಾ ಈ ಅಸ್ಸಾಮಿ ಭಾಷೆ ಅಂತಕ್ಕಂಥದ್ದು ಎಲ್ಲಿ ಮಾತಾಡ್ತಾರಪ್ಪ ಅಂದ್ರ ಅತಿ ಹೆಚ್ಚು ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ ಅಸ್ಸಾಂ ರಾಜ್ಯ ಅಸ್ಸಾಂ ರಾಜ್ಯ ನೋಡ್ರಿ ಇದು ಕೂಡ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ 2024 ಅದಲ್ವಾ ಈ ಅಸ್ಸಾಮಿ ಭಾಷೆ ಎಲ್ಲಿ ಮಾತಾಡ್ತಾರ್ರಿ ಸರ್ ಅತಿ ಹೆಚ್ಚು ಬಂದಾಗ ಸರ್ ಯಾವ ರಾಜ್ಯ ಗೊತ್ತೇನ್ರಿ ಸರ್ ಅಸ್ಸಾಂ ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ ಇಂತ ಅಸ್ಸಾಂ ರಾಜ್ಯದ ರಾಜಧಾನಿ ಗೊತ್ತೇನ್ರಿ ದಿಸ್ಪುರ್ ಅಂತಕ್ಕಂಥದ್ದು ಯಾಪುರ್ ಗೊತ್ತಿನ ದಿಸ್ಪುರ್ ಅಂತಕ್ಕಂಥದ್ದು ಅದಲ್ವಾ ಗೊತ್ತಿರ್ಲಿ ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇ 11 ಯಾವ್ದು ಗೊತ್ತೇನೆ ಬಂಗಾಳಿ ಭಾಷೆ ಅಂತಕ್ಕಂಥ ಯಾವ ಭಾಷೆ ಹೇಳ್ರಿ ಬಂಗಾಳಿ ಭಾಷೆ ಸರಿ ಬಂಗಾಳಿ ಭಾಷೆ ಅದಲ್ವಾ ಈ ಬಂಗಾಳಿ ಭಾಷೆ ನೋಡ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷ ಬಂದಾಗ ಯಾವಾಗ ಗೊತ್ತೇನೆ 2024 ಇದು ನೋಡ್ರಿ ಇವಾಗ ಈ ಮರಾಠಿ ಆಗಿರ್ಬೋದು ಅದೆಲ್ಲ ಪಾಳಿ ಆಗಿರ್ಬೋದು ಪ್ರಾಕೃತ ಆಗಿರ್ಬೋದು ಅಸ್ಸಾಮಿ ಆಗಿರ್ಬೋದು ಬಂಗಾಳಿ ಆಗಿರ್ಬೋದು ಇವೆಲ್ಲಾ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ವರ್ಷಗಳು ಯಾವಾಗ ಗೊತ್ತೇನ್ರಿ 2024 ಅದ್ರಲ್ಲಿ ನೋಡಿ ಸ್ನೇಹಿತರೆ ಮುಂಬರುವ ಎಕ್ಸಾಮ್ ಕ್ವಶನ್ ಕೇಳ್ಬೋದು
ಅದಲ್ವಾ. ಈಗ ನೋಡ್ರಿ ಗೊತ್ತಿರ್ಲಿ ಸರ್, ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಇಷ್ಟಂತೂ ನಮ್ದು ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳ ಬಗ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಏನ್ ಗೊತ್ತೇನ್ರಿ, ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಅದಲ್ವಾ. ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ನಮ್ ಭಾರತ ದೇಶದ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು 11 ಅವ್ರಿ. ಬಟ್ ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತ, ಸಂವಿಧಾನ ಅದಲ್ವಾ, ಸಂವಿಧಾನದ 8ನೇ ಸೂಚಿಯಲ್ಲಿ ಅದಲ್ವಾ ಸರ್ ಎಷ್ಟು ಭಾಷೆಗಳು ಕಂಡು ಬರ್ತಾವ ಗೊತ್ತೇನು, ಪ್ರಮುಖ 22 ಭಾಷೆಗಳು ಕಂಡು ಬರ್ತಾವ ನೋಡೋದಲ್ವಾ. ಸಂವಿಧಾನದ 8ನೇ ಸೂಚಿಯಲ್ಲಿ ಕಂಡು ಬರುವ ಭಾಷೆಗಳು 22. ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು ಎಷ್ಟು ಹೇಳ್ರಿ, 11 ಅದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಅವು 22 ಭಾಷೆಗಳು ಯಾವುವು ಸರ್ ಅಂತ ಬಂದಾಗ ನೋಡ್ರಿ ಅದಲ್ವಾ. ಸರ್, 1 ಅಸ್ಸಾಮಿ, 2 ಗೊತ್ತೇನು ಬಂಗಾಳಿ, 3 ಗುಜರಾತಿ, 4 ಹಿಂದಿ, 5 ಕನ್ನಡ ಅದಲ್ವಾ, 6 ಕಾಶ್ಮೀರಿ ಅದಲ್ವಾ, 7 ಕೊಂಕಣಿ, 8 ಮಲಯಾಳಂ, 9 ಮಣಿಪುರಿ, 10 ಗೊತ್ತಿನ ಮರಾಠಿ. ಸರ್ 11 ನೇಪಾಳಿ, 12 ಒಡಿಯಾ, 13 ಏನ್ ಗೊತ್ತೇನ್ರಿ ಪಂಜಾಬಿ ಅದಲ್ವಾ. ನಂತರ 14 ಸಂಸ್ಕೃತ, 15 ಸಿಂಧಿ, 16 ಏನ್ ಗೊತ್ತೇನ್ರಿ ತಮಿಳು ಭಾಷೆ, 17 ಸರ್ ತೆಲುಗು ಅದಲ್ವಾ. ನಂತರ ಬಂದಾಗ 18 ಉರ್ದು, 19 ಬೋಡೋ ಅದಲ್ವಾ, 20 ಸಂತಾಲಿ, 21 ಮೈಥಿಲಿ ಅದಲ್ವಾ, 22 ಗೊತ್ತಿಲ್ಲ ಡೋಗ್ರಿ ಅಂತಕ್ಕಂಥದ್ದು ಅದಲ್ವಾ, ಡೋಗ್ರಿ ಅಂತಕ್ಕಂಥ ಬಟ್ ಗೊತ್ತಿರಲಿ. ಟೋಟಲ್ ನಮ್ಮ ಸಂವಿಧಾನದ ಸರಿ 8ನೇ ಸೂಚಿಯಲ್ಲಿ ಕಂಡು ಭಾಷೆಗಳು ಎಷ್ಟು ಗೊತ್ತೇನ್ರಿ, 22 ಅದಲ್ವಾ. ನಂತರ ಬಂದಾಗ ಶಾಸ್ತ್ರೀಯ ಸ್ಥಾನ ಎಷ್ಟು ಪಡ್ಕೊತ ಗೊತ್ತೇನು, ಪ್ರಮುಖವಾಗಿ ಗೊತ್ತಿರ್ಲಿ ಸರ್ 11 ಪಡ್ಕೋತಾವ. ಇಲ್ಲಿ ನೋಡ್ರಿ ನೋಟ್ನಾಗ ಕೊಟ್ಟಿದಾರದಲ್ವ, ಪ್ರಮುಖವಾಗಿ ಗೊತ್ತಿರ್ಲಿ. ನೋಡ್ರಿ ಇವಾಗ ಸಿಂಧಿ ಭಾಷೆ ಅಂತಕ್ಕಂಥದ್ದು ಸರ್, ನೋಡ್ರಿ ಸಿಂಧಿ ಭಾಷೆ ಅಂತಕ್ಕಂಥ ಏನ್ ಗೊತ್ತೇನ್ರಿ, 1967 ಅದಲ್ವಾ 21ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಗೊಂಡಿತ್ತು. ನೋಡ್ರಿ ಸಿಂಧಿ ಭಾಷೆ ಅಂತಕ್ಕಂಥ ಯಾವಾಗ ಸೇರ್ಪಡೆ ಆಗ್ತದೆ ಗೊತ್ತೇನ್ರಿ, 1967 21ನೇ ತಿದ್ದುಪಡಿಯ ಮೂಲಕ ಏನ್ ಗೊತ್ತ ಸೇರ್ಪಡೆ ಆಗ್ತದೆ ನೋಡ್ರಿ ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಕೊಂಕಣಿ, ಮಣಿಪುರಿ, ನೇಪಾಳಿ ಇವು ಭಾಷೆಗಳು ಏನ್ ಗೊತ್ತೇನ್ರಿ 1992 ನೋಡ್ರಿ 1992 ನೋಡ್ರಿ ಸಂವಿಧಾನ ಏನ್ ಗೊತ್ತೇನ್ರಿ ಸರ್ 71ನೇ ತಿದ್ದುಪಡಿಯ ಮೂಲಕ ಏನ್ ಗೊತ್ತ ಸೇರ್ಪಡೆ ಗೊತ್ತ ನೋಡ್ರಿ. ಸರ್ ಹಿಂಗ್ ಕೂಡ ಕೇಳ್ಬೋದು, ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳದಲ್ವಾ ಯಾವ ತಿದ್ದುಪಡಿಯ ಮೂಲಕ ಯಾವ ವರ್ಷ ಬಂದಾಗ 1992 ಅದು ಸಂವಿಧಾನದ ನೋಡ್ರಿ 71ನೇ ತಿದ್ದುಪಡಿಯ ಮೂಲಕ ಮಾಡ್ತಾರೆ ಅದಲ್ವಾ. ನೆಕ್ಸ್ಟ್ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದಾರ ಸೇರ್ಪಡೆಗಿದ್ ನೋಡ್ರಿ ಬೋಡೋ ಅದಲ್ವಾ, ನಂತರ ಬಂದಾಗ ಡೋಗ್ರಿ ಅದಲ್ವಾ, ಮೈಥಿಲಿ ಅದಲ್ವಾ, ಸಂತಾಲಿ ಇವು ಭಾಷೆ ಗೊತ್ತೇನೆ ಯಾವಾಗ ಮಾಡ್ತಾರ ಗೊತ್ತೇನೆ 2003 ಮಾಡ್ತಾರ್ರಿ. ಅದು ನೋಡಿ ಸಂವಿಧಾನದ ಗೊತ್ತೇನೆ 92ನೇ ತಿದ್ದುಪಡಿಯ ಮೂಲಕ ಏನ್ ಗೊತ್ತೇನೆ ಸೇರ್ಪಡೆ ಆಗ್ತಾವ ನೋಡ್ರಿ ಅದಲ್ವಾ. ಈಗ ಕೇಳ್ಬೋದ್ರಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಭಾಷೆ ಗೊತ್ತೇನೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಆಗ್ತಾವ ಗೊತ್ತೇನೆ 92ನೇ ತಿದ್ದುಪಡಿಯ ಮೂಲಕ. ಸರ್ ಯಾವ ವರ್ಷ ಬಂದಾಗ 2003 ನೋಡೋದಲ್ವಾ. ಬಟ್ ಗೊತ್ತಿರ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ, ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಸರ್ ಮೊದಲು ನೋಡ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡ ಭಾಷೆಗಳು 6 ಅದಲ್ವಾ, ಮನ್ನ 5 ಅದಲ್ವಾ. ಪ್ರೆಸೆಂಟ್ ಎಷ್ಟು ಗೊತ್ತೇನ್ರಿ 11 ಎಷ್ಟವರಿ 11. ಬಟ್ ನೋಡ್ರಿ ಸಂವಿಧಾನದ 8ನೇ ಸೂಚಿ ಎಷ್ಟು ಬರ್ತದೆ ಗೊತ್ತೇನೆ 22 ಎಷ್ಟು ಹೇಳ್ರಿ 22 ಅದಲ್ವಾ. ಗೊತ್ತಿರ್ಲಿ ಸರ್ ಮುಂಬರುವ ಎಕ್ಸಾಮ್ ದಾಗ ಕೇಳ್ತಿರ್ತಾರ ನೋಡೋದಲ್ವಾ. ಇರ್ಲಿ ಅದಲ್ವಾ. ಯಾರ ವಿಡಿಯೋ ನೋಡ್ತಿರಲ್ವಾ ಥ್ಯಾಂಕ್ ಯು ಅದಲ್ವಾ. ಹಂಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗಮಂತ ನೋಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ. ಓಕೆ ಥ್ಯಾಂಕ್ ಯು ಸೊ ಮಚ್, ಬಾಯ್.